ರದ್ದಾಗಲಿ. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಪ್ರತಿಭಟನೆ ಕಡಿಮೆ ಇದೆ ಖಂಡಿತ ಭಾವಿಸಲ್ಲ. ಇದು ಪ್ರಾರಂಭ. ಇವತ್ತು ಇಲ್ಲಿ ಪ್ರತಿಭಟನೆ ರೂಪವಾಗಿ ಪ್ರಾರಂಭಗೊಳ್ತಾ ಇದೆ. ಇದು ಹಳ್ಳಿ ಹಳ್ಳಿಗಳಿಗೆ ಹೋಗಬೇಕಾಗಿದೆ. ಈ ಆಂದೋಲನ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿದೆ. ನಾವು ಕೂಗಿ ಕೂಗಿ ಹೇಳಬೇಕಾಗಿದೆ. ನೀವು ಬಿಹಾರದಲ್ಲಿ ಮಾಡುವ ಹಾಗೆ, ಪಶ್ಚಿಮ ಬಂಗಾಳದಲ್ಲಿ ಮಾಡುವ ಹಾಗೆ ಇಲ್ಲಿ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಘಂಟಾಘೋಷವಾಗಿ ಹೇಳಬೇಕಾಗಿದೆ. ಅದು ನಮ್ಮ ಜನರ ಒಕ್ಕಲಿನ ಕೂಡಾಗಬೇಕಾಗಿದೆ. ಇದು ಬಿಹಾರ ಅಲ್ಲ, ಇದು ಪಶ್ಚಿಮ ಬಂಗಾಳ ಅಲ್ಲ. ಹುಷಾರಾಗಿರಿ. ಇಲ್ಲಿ ನೀವು ಮಾಡ್ಬೇಕಂದ್ರೆ ಇಲ್ಲಿ ತುಂಬಾ ಜನ ವಿವೇಕವಂತರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ, ತಿಳುವಳಿಕೆಗಳಿದ್ದಾರೆ. ಇಲ್ಲಿ ನೀವು ಖಂಡಿತ ಅದನ್ನ ಎಫ್ಐಆರ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ಕೂಗಿ ಹೇಳಬೇಕಾಗಿದೆ. ಇಷ್ಟೇ ಅಲ್ಲ, ಇವತ್ತು 12 ಕೋಟಿಗೂ ಹೆಚ್ಚು ಜನರನ್ನ ಡಿಲೀಟ್ ಮಾಡುವಂತ ಕೆಲಸ ನಡೆದಿದೆ. ಈಗಾಗಲೇ 6.5 ಕೋಟಿ ಜನರನ್ನ ಡಿಲೀಟ್ ಮಾಡಿದ್ದಾರೆ. ಇವರು ಹೇಳುತ್ತಿರುವ ಪ್ರಕಾರ ಇವರು 6.5 ಕೋಟಿ ಜನ ಹಾಗಾದ್ರೆ ನುಸುಳುಕೋರ. ಇವರು ಬಿಹಾರದಲ್ಲಿ ಕಂಡು ಹಿಡಿದಿದ್ದು ಇಬ್ಬರು ಮಾತ್ರ ನುಸುಳುಕೋರನ್ನ. ಆ ಇಬ್ಬರಿಗೋಸ್ಕರ ಅಲ್ಲಿ 58 ಲಕ್ಷ ಜನ ವೋಟ್ಗಳನ್ನು ಡಿಲೀಟ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಜನರನ್ನ ಓಟುಗಳನ್ನು ಡಿಲೀಟ್ ಮಾಡಿದ್ದಾರೆ. ತಮಿಳುನಾಡಲ್ಲಿ 65 ಲಕ್ಷ ಜನ ಓಟುಗಳನ್ನು ಡಿಲೀಟ್ ಮಾಡಿದ್ದಾರೆ. ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಲಕ್ಷಾಂತರ ಓಟುಗಳನ್ನು ಡಿಲೀಟ್ ಮಾಡಿರುವವರು ಒಬ್ಬರನ್ನ ಇಬ್ಬರನ್ನ ಕಂಡುಹಿಡಿಯಲಿಕ್ಕೋಸ್ಕರ ಲಕ್ಷಾಂತರ ಜನರನ್ನ ಡಿಲೀಟ್ ಮಾಡುವಂತದ್ದು ಯಾವ ಕಾನೂನಲ್ಲಿದೆ? ಇದು ಅಪ್ರಜಾತಾಂತ್ರಿಕವಾದದ್ದು, ಅಸಂವಿಧಾನಿಕವಾದದ್ದು. ಇದು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಬಿಡೋದಿಲ್ಲ. ಇದು ಜನರನ್ನ ಎಲ್ಲೆಲ್ಲಿ ನಿಲ್ಲಿಸುವಂತ, ಜನರಿಗೆ ವರ್ಷಾನುಗಟ್ಟಲೆ ಅವರು ತೊಂದರೆಯನ್ನು ಕೊಟ್ಟು ಅವರ ಎಲ್ಲ ಸವಲತ್ತುಗಳಿಂದ ಅವರನ್ನು ವಂಚಿತರನ್ನಾಗಿ ಮಾಡುವಂತ ದೊಡ್ಡ ದುರುದ್ದೇಶ ಹೊಂದಿದೆ. ಇದು ಬಿಜೆಪಿಯ ಷಡ್ಯಂತ್ರ ಸಂಚು ಅನ್ನೋದನ್ನ ನಾವು ಒತ್ತಿ ಹೇಳಬೇಕಾಗಿದೆ, ಕೂಗಿ ಹೇಳಬೇಕಾಗಿದೆ. ನೀವು ಈ ತರ ಮಾಡೋದ್ರಿಂದ ನೀವು ಕರ್ನಾಟಕದಲ್ಲಿ ಏನನ್ನು ಸಾಧನೆ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ನಾವು ಒತ್ತಿ ಹೇಳಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಈ ಹೋರಾಟ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಶ್ರಮಕ್ಕೋಸ್ಕರ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಹಳ ದೂರದಿಂದ ಈ ಶೃಂಗೇರಿಯ ಜನರನ್ನ ಜಾಗೃತಗೋಸ್ಕರ ಈ SIR ವಿರೋಧಿ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಈಗಾಗಲೇ ಪ್ರಸ್ತಾವಿಕವಾಗಿ ಮಾತನಾಡಿದ ಸುರೇಶ್ ಹೇಳಿದ್ರು, ಇದು ಈ ದೇಶಕ್ಕೆ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ಸಂವಿಧಾನಕ್ಕೆ ದಂಡಾಂತರಕಾರಿಯಾದಂಥ ಒಂದು ಯೋಜನೆ. ಇದು ಹುನ್ನಾರ. ಇಷ್ಟು ದೊಡ್ಡ ಯೋಜನೆ, ಇಷ್ಟು ದೊಡ್ಡ ಕುತಂತ್ರ, ಇದರ ಬಗ್ಗೆ ನಮ್ಮಲ್ಲಿ ಇವತ್ತು ವಿದ್ಯಾವಂತರಿಗೆ ಕೂಡ ಇದರ ಬಗ್ಗೆ ಜ್ಞಾನ ಇಲ್ಲ. ಆ ನಂತರದಲ್ಲಿ ಚುನಾವಣೆ ಅಂತಂದ್ರೆ ಅದರಲ್ಲಿ ಓಟ್ ಹೋದ್ರೆ ಏನು, ನನಗೆ ಓಟ್ ಹಾಕಿ ನಮ್ಗೇನಾಗಬೇಕು, ಓಟು ಹಾಕಿದ್ರು ಆಗುತ್ತೆ, ಹಾಕ್ತಿದ್ರು ಆಗುತ್ತೆ, ಯಾರೋ ಒಂದಷ್ಟು ದಿನ ಹಾಕಿ ಯಾರೋ ಒಬ್ಬ ಬರ್ತಾನೆ, ಯಾರೋ ನಮ್ಮನ್ನ ಸರ್ಕಾರ ಬರುತ್ತೆ, ಆಳ್ವಿಕೆ ನಡೆಸ್ತಾರೆ. ಅದರಿಂದ ಓಟಿಗೆ ನಾವು ಯಾಕೆ ಮಹತ್ವ ಕೊಡಬೇಕು, ಅದಕ್ಕೋಸ್ಕರ ಒಂದು ದಿವಸ ಕೆಲಸ ಕಾರ್ಯಗಳನ್ನು ಬಿಟ್ಕೊಂಡು ಯಾಕೆ ಹೋಗ್ಬೇಕು ಅನ್ನುವಂಥ ಅಸಡ್ಡೆ, ನಿರ್ಲಕ್ಷ್ಯ ನಮ್ಮ ಹತ್ರ ಎಲ್ಲರ ಹತ್ರನೂ ಇದೆ. ನಾವು ಒಂದು ಸ್ಥಳೀಯವಾಗಿ ಯಾವುದೋ ಒಂದು ಸೊಸೈಟಿಯ ಅಥವಾ ಇನ್ನೊಂದು ಯಾವುದೋ ಒಂದು ಸ್ಥಳೀಯ ಸಂಸ್ಥೆಗೆ ಚುನಾವಣೆಯಲ್ಲಿ ಆಸಕ್ತಿಯಿಂದ ನಾವು ಭಾಗವಹಿಸಿದಾಗೆ ಎಲ್ಲ ಚುನಾವಣೆಯಲ್ಲಿ ನಾವು ಭಾಗವಹಿಸಲ್ಲ. ಬಂಧುಗಳೇ, ಇದು ಎಲ್ಲಿಗೆ ಬಂದಿದೆ ಈ SIR ಅಂತಂದ್ರೆ, ಈಗ ನಮಗೆ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ಗುರುತಿನ ಚೀಟಿ ಅಂತ. ಆ ಗುರುತಿನ ಚೀಟಿ ನಮ್ಗೆಲ್ಲ ಹೋದ್ರು ಎಲ್ಲದಕ್ಕೂ ಕೇಳ್ತಾರೆ. ಅದೊಂದು ಇದ್ರೆ ನಮ್ಗೆಲ್ಲ
ದಾಖಲೆಗಳು ಇದ್ದ ಹಾಗೆ ಅಂತ ಹೇಳಿ ಸರ್ಕಾರನೂ ಹೇಳ್ತಿತ್ತು. ಆದ್ರೆ ಈಗ ನೀವು ಆಧಾರ್ ಕಾರ್ಡ್ ಇದ್ರೆ ಮಾತ್ರ, ಆಧಾರ್ ಕಾರ್ಡ್ ಇದ್ದ ಮಾತ್ರಕ್ಕೆ ನೀವು ಈ ದೇಶದ ಪ್ರಜೆ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈಗ ನಮ್ಮ ಹತ್ರ ನಾವು ಈ ದೇಶದ ಪ್ರಜೆ ಅಂತ ಹೇಳ್ಬೇಕಂತಾದ್ರೆ ನಮ್ಮ ಹತ್ರ ಈ ಏನು ಇವತ್ತು ಪರಿಷ್ಕೃತ, ವಿಶೇಷ ಪರಿಷ್ಕೃತ ಮತದಾರ ಪಟ್ಟಿಯನ್ನ ಈಗ ಮಾಡ್ತಾರೆ. ಈ ಪಟ್ಟಿಯಲ್ಲಿ ನಮ್ಮ ಹೆಸರು ಇರಬೇಕು. ನಾವು ವೋಟ್ ಹಾಕ್ತೀವೋ ಬಿಡ್ತೀವೋ ಅದು ಬೇರೆ ವಿಷಯ, ನಮ್ಮ ಸಂಬಂಧಪಟ್ಟಂತ ವಿಷಯ. ಆದ್ರೆ ನಮ್ಮ ಹತ್ರ ವೋಟ್ ಕಾರ್ಡ್ ಇಲ್ಲ ಅಂತಂದ್ರೆ ನಾವು ಈ ದೇಶದ ಪ್ರಜೆ ಅಲ್ಲ. ನಮಗೆ ಯಾವುದೇ ಸಂವಿಧಾನಬದ್ಧ ಹಕ್ಕು, ಅದು ವೃದ್ಧಾಪ್ಯ ವೇತನ ಇರ್ಬೋದು, ನಮ್ಗೆ 2,000 ರೂಪಾಯಿ ದುಡ್ಡು ಬರ್ತಾ ಇರ್ಬೋದು, ಅಥವಾ ನಮಗೆ ಬೇರೆ ಎಲ್ಲಿ ಏನು ಸರ್ಕಾರದಿಂದ ಸೌಲಭ್ಯ ಬರಬೇಕು, ಅದೆಲ್ಲದಕ್ಕೂ ಇದೊಂದೇ ಆಧಾರ. ನಮ್ಮ ಹತ್ರ ಏನು ಮತದಾನ ಪಟ್ಟಿಯನ್ನು ಈಗ ಪರಿಷ್ಕರಣೆ ಮಾಡ್ತಾರೆ, ಇದರಲ್ಲಿ ನಮ್ಮ ಹೆಸರು ಏನಾದ್ರೂ ಡಿಲೀಟ್ ಆಗಿ ಹೋದ್ರೆ ನಮ್ಮ ಬದುಕೇ ಕಷ್ಟ ಆಗುತ್ತೆ. ಅದರಿಂದ ಎಲ್ಲರೂ ಕೂಡ ಈಗ ಏನು ನಾಡಿದ್ದು ಈ ಜೂನ್ 30ರಿಂದ ಪ್ರಾರಂಭ ಆಗುತ್ತೆ. ಆವಾಗ ನಮ್ಮ ಮನೆಗೆ ಏನು ಈ ಬೂತ್ ಲೆವೆಲ್ ಆಫೀಸರ್ ಅಂತ ಹೇಳುವಂತ ಬೂತ್ ಮಟ್ಟದ ಅಧಿಕಾರಿಗಳು ನಮಗೆ ಬಂದು ಮಾಹಿತಿ ಕೇಳ್ತಾರೆ ಮತ್ತು ನಮಗೊಂದು ಪತ್ರವನ್ನು ಕೊಡ್ತಾರೆ. ಅದನ್ನ ನಾವು ಭರ್ತಿ ಮಾಡಿಕೊಡ್ಬೇಕಾಗುತ್ತೆ. 2002ರಲ್ಲಿ ಇಲ್ಲಿ ಮತ ಪರಿಷ್ಕರಣೆ ಆಗಿತ್ತು. ಆ 2002 ನಂತರ ಇಲ್ಲಿವರೆಗೂ ಸುಮಾರು 25 ವರ್ಷ ಈ ಮತ ಪರಿಷ್ಕರಣೆ ಆಗಿರ್ಲಿಲ್ಲ. ಮತ ಪರಿಷ್ಕರಣೆ ಪ್ರತಿ 10 ವರ್ಷಕ್ಕೊಂದ್ಸರಿ ಆಗುತ್ತೆ, ಆಗ್ಬೇಕು. ಯಾರೋ ತೀರಿ ಹೋಗಿರ್ತಾರೆ, ಮತ್ತೆ 18 ವರ್ಷ ತುಂಬಿದವರು ಬಹಳ ಜನ ಬಂದಿರ್ತಾರೆ, ಅವ್ರನ್ನ ಮತಪಟ್ಟಿಗೆ ಸೇರಿಸುವಂತಹದ್ದಿತ್ತು. ಆದರೆ ಈ ಸರಿ ಬಂದಿರುವಂತಹದ್ದು ಇದು ವಿಶೇಷ ಮತ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸಿವ್ ಮಾಡುವಂತಹ ವಿಶೇಷ ಪರಿಷ್ಕರಣೆ ನಡೆಯುವಂತಹದ್ದು. ಇದರಲ್ಲಿ ಬಹಳ ಜನ ತಿಳ್ಕೊಂಡಿರ್ಬೋದು, ನಮಗೆ ಸರ್ಕಾರಿ ನೌಕರಿ ಇದೆ, ನಾವು ಈ ಊರಲ್ಲಿ ಹುಟ್ಟಿ ಬೆಳೆದು ಅನೇಕ ವರ್ಷಗಳಾಗಿದೆ, ಅನೇಕ ಸಾರಿ ನಾನು ಮತದಾನ ಮಾಡಿದ್ದೀನಿ, ಹಿಂದಿಂದು ವೋಟರ್ ಕಾರ್ಡ್ ಇದೆ ನನ್ನ ಹತ್ರ, ಅಥವಾ ಆಧಾರ್ ಕಾರ್ಡ್ ಇದೆ, ಅಥವಾ ರೇಷನ್ ಕಾರ್ಡ್ ಇದೆ, ಅಥವಾ ಇನ್ನೊಂದು ಪಾನ್ ಕಾರ್ಡ್ ಇದೆ, ಮತ್ತೊಂದು ಕಾರ್ಡ್ ಇದೆ. ಯಾವುದು ನಡೆಯಲ್ಲ. ಈಗ ಮಾಡುವಂತಹ ಪರಿಷ್ಕರಣಾ ಪಟ್ಟಿಯಲ್ಲಿ ಹಿಂದೆ ಇದ್ದಂತಹ ನಮ್ಮ ಹತ್ರ ಯಾವುದೇ ದಾಖಲೆಗೂ ಒಂದು ಇನಿಷಿಯಲ್, ಒಂದು ಅಕ್ಷರ ವ್ಯತ್ಯಾಸ ಆದ್ರೆ ಆ ನಮ್ಮ ಮತ ಅನುಮಾನಾಸ್ಪದ ಮತ ಅಂತ ಆಗುತ್ತೆ. ನಮಗೆ ನೋಟಿಸ್ ಕೊಡ್ತಾರೆ. ಆ ನೋಟಿಸಿಗೆ ನಾವು 2 ತಿಂಗಳೊಳಗೆ ನಾವು ನಮ್ಮ ಕೈಲಿರುವಂತಹ ದಾಖಲೆಗಳನ್ನು ಹಾಜರು ಮಾಡಬೇಕು. ನಾನು ಇಲ್ಲಿ ಹುಟ್ಟಿ ಬೆಳೆದವನು, ಅದರಲ್ಲೂ ವಿಶೇಷವಾಗಿ 87ನೇ ಇಸ್ವಿಯಿಂದ ಈಚೆಗೆ ಹುಟ್ಟಿದವರಿಗೆ ಅವರು ಎಲ್ಲಾ ದಾಖಲೆಗಳನ್ನು, ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು, SSLC ಮಾರ್ಕ್ಸ್ ಕಾರ್ಡ್ ಕೊಡಬೇಕು. ನಮ್ಮ ಅಪ್ಪ ಅಜ್ಜನ ಹೆಸರುಗಳನ್ನ ನಾವು ಹೇಳಿದ್ರೆ ಅವರಿಗೂ ನಮಗೂ ಇರುವಂತ ಸಂಬಂಧಗಳ ಬಗ್ಗೆ ನಾವು ರುಜುವಾತು ಪಡಿಸಬೇಕು. ಒಬ್ಬರು ಹೊಸದಾಗಿ ಈ ರೀತಿ ಅನುಮಾನಾಸ್ಪದ ಮತದಾರರು ಡಿಲೀಟ್ ಮಾಡಿದ್ರು, ಅವರು ಕೋರ್ಟಿಗೆ ಹೋದ್ರು, ಅವರ ಮತದಾನ ಅಧಿಕೃತ ಅಲ್ಲ. ಯಾಕೆ ಅಂತಂದ್ರೆ ಅವರ ತಾಯಿಗೂ ಅವನಿಗೂ ಏನು ವಯಸ್ಸಿನ ಅಂತರ ಇರಬೇಕು. ಅದೇ 15 ವರ್ಷ ಆಗಿದೆ. 15 ವರ್ಷ ಆದವರು ಹೆಚ್ಚು ಮಗ ಆಗೋಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅವನ ವೋಟರ್ ಕಾರ್ಡ್ ಡಿಲೀಟ್ ಆಯ್ತು. ಈ ರೀತಿಯ ಈಗಾಗಲೇ ನೀವು ಗೊತ್ತಿರ್ಬೋದು, ಪಶ್ಚಿಮ ಬಂಗಾಳದಲ್ಲಿ ಏನೇನ್ ನಡೀತು, ಬಿಹಾರದಲ್ಲಿ ಏನ್ ನಡೀತು, ಅಸ್ಸಾಮಲ್ಲಿ ಏನ್ ನಡೀತು. ಅಲ್ಲಿ 6.5 ಕೋಟಿ ಜನರನ್ನ ಈ ಪಟ್ಟಿಯಿಂದ ಹೊರಗಾಕಿದ್ರು. ಇಲ್ಲಿ
ನಾವು ಇದರಲ್ಲಿ ಯಾವ ಅಹಂಕಾರನ ಮಾಡೋ ಹಾಗಿಲ್ಲ. ಈ ದೇಶಕ್ಕೆ ಒಂದು 2 ನೋಬೆಲ್ ಪ್ರಶಸ್ತಿ ಬಂದಿರೋದು. ಅಂತಹ ನೋಬೆಲ್ ಪ್ರಶಸ್ತಿ ಬಂದಂತ ಅಮರ್ತ್ಯ ಸೇನ್ ಅಂತ ವಿಶ್ವಖ್ಯಾತ ಈ ದೇಶದ ಒಬ್ಬ ದೊಡ್ಡ ಆರ್ಥಿಕ ತಜ್ಞ, ಅವರ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ. ನೌಕಾಪಡೆಯ ಅಡ್ಮಿರಲ್ ಹೆಸರು ಡಿಲೀಟ್ ಮಾಡಿದ್ದಾರೆ. ಇನ್ನು ನಿಮ್ಮಂತ ಸಾಮಾನ್ಯ ಜನರ ಹೆಸರು ಡಿಲೀಟ್ ಆಗಿ ಹೋಗೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಮುಖ್ಯವಾಗಿ ಈ SIR ಸಂಚು ಉದ್ದೇಶವೇ ಇಲ್ಲಿ ಏನು ಅನಕ್ಷರಸ್ಥರು, ಬಡವರು, ಮಹಿಳೆಯರು, ಮುಖ್ಯವಾಗಿ ಅಲ್ಪಸಂಖ್ಯಾತರು, ಅವರು ಮುಸ್ಲಿಮರು, ಕ್ರಿಶ್ಚಿಯನ್ರು, ಈ ರೀತಿಯ ಜನರು ಅವರ ಭಾಷೆ ಉಚ್ಚಾರಣೆ, ಅವ್ರ ಹೆಸರು ಹೇಳೋದ್ರಲ್ಲಿ, ಈ PLOಗಳು ಬರ್ಕೊಳ್ಳೋದ್ರಲ್ಲಿ ಇನ್ಷಿಯಲ್ಗಳು ವ್ಯತ್ಯಾಸ ಆಗುತ್ತೆ, ಉಚ್ಚಾರಣೆ ವ್ಯತ್ಯಾಸ ಆಗುತ್ತೆ. ಅವರ ಹೆಸರಿನ ಉಚ್ಚಾರಣೆ ಬರುವುದಿಲ್ಲ. ಉಳಿದ ಹಿಂದೂಗಳ ಹೆಸರು, ದೇವರ ಹೆಸರು ಮತ್ತೊಂದು ಇರುತ್ತೆ, ಅದನ್ನೇನೋ ಸರಿಯಾಗಿ ಬರೀತಾರೆ. ಆದ್ರೆ ಮುಸ್ಲಿಮರು, ಕ್ರಿಶ್ಚಿಯನ್ರ ಹೆಸರುಗಳನ್ನ ಈ PLOಗಳಿಗೆ ಇಂಗ್ಲಿಷ್ ಅಲ್ಲಿ ಸರಿಯಾಗಿ ಅದರ ಸ್ಪೆಲ್ಲಿಂಗ್ಗಳೇ ಗೊತ್ತಿರುವುದಿಲ್ಲ. ಆ ಸ್ಪೆಲ್ಲಿಂಗ್ಗಳು ವ್ಯತ್ಯಾಸ ಮಾಡ್ತಾರೆ. ಅಂತವರ ಎಲ್ಲ ಮತದಾನದ ಹಕ್ಕು ಮತ್ತು ಮತದಾನದ ಏನು ಕಾರ್ಡ್ ಇದೆ ಅದು ರದ್ದಾಗಿ ಹೋಗುತ್ತೆ. ಬಹಳ ಗಂಭೀರವಾದ ವಿಚಾರ. ಈ ದೇಶಕ್ಕೆ ಸ್ವತಂತ್ರ ಬಂದಾಗ ನಮಗೆ ಅಂಬೇಡ್ಕರ್ ಪ್ರಪಂಚದಲ್ಲೇ ಇದ್ದಂತ ಒಂದು ಶ್ರೇಷ್ಠವಾದ ಸಂವಿಧಾನವನ್ನು ರಚಿಸಿ ಕೊಟ್ಟರು. ಅವರು ಆ ಸಂವಿಧಾನವನ್ನು ರಚನೆ ಮಾಡುವಾಗ ಒಂದು ಬಹಳ ಉತ್ತಮವಾದಂತಹ, ಗಂಭೀರವಾದಂತಹ ಒಂದು ವಾಕ್ಯವನ್ನು ಬರೆದಿದ್ದಾರೆ. ಅಂಬೇಡ್ಕರ್ ಏನ್ ಹೇಳಿದ್ರು ಅಂದ್ರೆ, ಈ ಸ್ವತಂತ್ರ ಪೂರ್ವದಲ್ಲಿ ಈ ದೇಶವನ್ನ, ರಾಜ್ಯವನ್ನ ಆಳ್ತಿರ್ತಕ್ಕಂತಹ ಪ್ರಭುಗಳು, ಈ ದೇಶವನ್ನ ಆಳುವ ಪ್ರಭುಗಳು ಅರಮನೆಯಲ್ಲಿ ಹುಟ್ಟುತ್ತಾರೆ. ಅರಮನೆಯಲ್ಲಿ ಹುಟ್ಟಿದಂತವನು ರಾಜನಾಗಿ ರಾಜ್ಯಭಾರ ಮಾಡ್ತಾನೆ, ಅವನು ರಾಜ್ಯ ಆಳ್ತಾ ಇದ್ದ. ಆದ್ರೆ ಈ ಸಂವಿಧಾನ ಬಂದ ನಂತರ ಈ ಸ್ವತಂತ್ರ ಭಾರತದಲ್ಲಿ, ತಾಂತ್ರಿಕ ವ್ಯವಸ್ಥೆಯಲ್ಲಿ ಇಲ್ಲಿಯ ರಾಜ ಎಲ್ಲಿಂದ ಹುಟ್ಟಿ ಬರ್ತಾನೆ? ಈ ಸ್ವತಂತ್ರ ಭಾರತದ ರಾಜ ಎಲ್ಲಿಂದ ಹುಟ್ಟಿ ಬರ್ತಾನೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ನಮ್ಮ ಮತಪೆಟ್ಟಿಗೆ ಇದೆ, ನಮ್ಮ ಮತಪೆಟ್ಟಿಗೆಯಿಂದ ಹುಟ್ಟಿ ಬರ್ತಾನೆ. ಪ್ರಜಾಪ್ರಭುತ್ವದ ರಾಜ, ಪ್ರಭು ಅಥವಾ ನಮ್ಮನ್ನು ಆಳುವಂತವರು ಈ ಮತಪೆಟ್ಟಿಗೆಯಿಂದ ಬರ್ತಾರೆ. ಈ ಮತಪೆಟ್ಟಿಗೆಯಲ್ಲಿ ನಾವು ಹಾಕುವಂತ ಓಟಿನ ಹಕ್ಕೆ ನಮಗಿಲ್ಲ ಅಂತ ಆದ್ರೆ ನಾವು ಪ್ರಜಾಪ್ರಭುಗಳಾಗಿರುವುದಿಲ್ಲ. ಈ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಮತ್ತು ನಮ್ಮ ಪ್ರಜಾತಂತ್ರ ವ್ಯವಸ್ಥೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಇವತ್ತು ಚುನಾವಣಾ ಆಯೋಗ ತನಗೆ ಅಧಿಕಾರ ಇಲ್ಲದೆ ಇದ್ರೂ ಕೂಡ ಸ್ಪೆಷಲ್ ರಿವಿಷನ್ ಮಾಡೋದಕ್ಕೆ ಚುನಾವಣಾ ಆಯೋಗಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಆದ್ರೂ ಕೂಡ ರಿವಿಷನ್ ಮಾಡೋದನ್ನ ಸ್ಪೆಷಲ್ ರಿವಿಷನ್ ಅಂತೇಳಿ ಈ ದೇಶದಲ್ಲಿ ನುಸುಳುಕೋರರಿದ್ದಾರೆ. ನುಸುಳುಕೋರರನ್ನ ನಾವು ಬಿಡ್ತೇವೆ. ಈಗ ನಮ್ಮ ಶೃಂಗೇರಿಗೆ ಯಾರೋ ಒಬ್ಬ ಕಳ್ಳ ಬಂದಿದ್ದಾನೆ ಅಥವಾ ಯಾರೊಬ್ಬ ಭಯೋತ್ಪಾದಕ ಇದ್ದಾನೆ ಅಂದ್ರೆ ಆ ಕಳ್ಳರನ್ನ, ಭಯೋತ್ಪಾದಕನ ಹುಡುಕಿ ನಾವು ಹಿಡಿಯೋದು ಬಿಟ್ಟು ಇಡೀ ಶೃಂಗೇರಿಯ ಜನರನ್ನೆಲ್ಲ ಭಯೋತ್ಪಾದಕರು ಅಥವಾ ಕಳ್ಳರ ರೀತಿಯಲ್ಲಿ ನಾವು ಅವರನ್ನ ಅನುಮಾನಾಸ್ಪದವಾಗಿ ನೋಡ್ತಾ ಅವರನ್ನ ಪರೀಕ್ಷೆ ಮಾಡಿ ನೀನು ಕಳ್ಳ ಅಲ್ಲ ಅಂತ ಹೇಳಿ ಸಾಬೀತುಪಡಿಸು ಅಂತ ಹೇಳಿ ನಾವು ಪ್ರತಿಯೊಬ್ಬರನ್ನ ಕೇಳಿದ ರೀತಿಯಲ್ಲಿ ಈ SIR ಇದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ಒಂದು ದುಷ್ಟ ಸಂಚಿಗೋಸ್ಕರ ನಾವೇ 29ರ ನಂತರ ಏನು ಕೇಂದ್ರ ಬಿಜೆಪಿ ಸರ್ಕಾರ ಹೇಳ್ತಿದೆ, ಈ ಒಂದು ದೇಶ ಒಂದು ಚುನಾವಣೆ, ಒಂದು ದೇಶ ಒಂದು ಚುನಾವಣೆ, ಒಬ್ಬನೇ ನಾಯಕ ನರೇಂದ್ರ ಮೋದಿ, ಮತ್ತೆ ಯಾರೂ ಇಲ್ಲಿ ಇಲ್ಲ. ವಿರೋಧ ಪಕ್ಷ ಮುಕ್ತ, ವಿರೋಧ ಪಕ್ಷ ಸದೃಢವಾಗಿದ್ರೆ ಮಾತ್ರ ಅದನ್ನ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ನಮ್ಮ ಯಾವುದೇ ಭಿನ್ನಾಭಿಪ್ರಾಯಗಳನ್ನ ನಾವು ಮಂಡಿಸೋದಕ್ಕೆ ನಮಗೆ ಮೂಲಭೂತವಾದಂತಹ ವಾಕ್ ಸ್ವಾತಂತ್ರ್ಯ ಹಕ್ಕಿದೆ ನಮಗೆ. ಈ ಹಕ್ಕನ್ನ ಅಥವಾ ಪ್ರತಿಪಕ್ಷವನ್ನೇ ನಿರ್ಮೂಲನೆ ಮಾಡುವಂತಹ ಏಕ ಪಕ್ಷದ ಆಡಳಿತ, ಏಕ ಧರ್ಮ, ಏಕ ದೇಶ, ಏಕ ಬಣ್ಣ,
ಎಲ್ಲವನ್ನೂ ಗುಡಿಸಿ ಸಾರಿಸಿ ಪ್ರಜಾತಂತ್ರವನ್ನೇ ನಾಶ ಮಾಡುವಂತಹ ಈ ಸಂಚು ಈ SIR ನಲ್ಲಿದೆ. ಈಗ ಏನು BLOಗಳು ಬರ್ತಾರೆ, ಇವತ್ತು ಇದನ್ನ ಕಾಂಗ್ರೆಸ್ ಅಂತ ಅಥವಾ ದಳದಾಗಿತ್ತು ಇತ್ಯಾದಿ ವಿರೋಧ ಪಕ್ಷಗಳು ಇದನ್ನೊಂದು ಚಳುವಳಿಯಾಗಿ ತಗೊಳ್ಬೇಕಿತ್ತು. ಇದು ಮನೆ ಮನೆಗೆ ಜಾಗೃತಿ ಮಾಡಬೇಕು. 20 ವರ್ಷದಿಂದ 2002ರ ಮತಪಟ್ಟಿಯಲ್ಲಿ ಇದ್ದ ಹೆಸರುಗಳವರು ಇವತ್ತು ಎಲ್ಲೆಲ್ಲೋ ಇರಬಹುದು. ಅವರು ಬೇರೆ ಕಡೆ ಹೋಗಿದ್ರೆ ಅವರ ಓಟು ತನ್ನಂತಾನೆ ಡಿಲೀಟ್ ಆಗುತ್ತೆ. ಅಂತವರಿಗೆ ಜಾಗೃತಿಯನ್ನ ಮಾಡಿ ಅವರ ಹತ್ರ ಅವರಿಗೆ BLO ಬಂದಾಗ ಅದಕ್ಕೆ ಸರಿಯಾದ ಮಾಹಿತಿಯನ್ನ ಕೊಟ್ಟು ನಾವು ಜನರನ್ನು ಜಾಗೃತಿ ಮಾಡಬೇಕು. ಇವತ್ತು ಕೂಡ ಈ ಪ್ರತಿಭಟನೆ ಬಹಳ ಕೆಲವೇ ಜನರು ಇರ್ಬೋದು, ಆದ್ರೆ ನಾವೊಂದು ಜನಜಾಗೃತಿಗೋಸ್ಕರ ಮಾಡ್ತಕ್ಕಂಥ ಪ್ರತಿಭಟನೆ. ಆದ್ರೆ ಇಲ್ಲಿ ಇಷ್ಟೊಂದು ಈಗ ಪಶ್ಚಿಮ ಬಂಗಾಳದ ಎಲೆಕ್ಷನ್ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ತಾನೇ ಸುಪ್ರೀಂ ಕೋರ್ಟ್ಗೆ ಹೋಗಿ ವಾದ ಮಾಡಿದ್ರು. ಅಲ್ಲಿ ಕೋಟ್ಯಾಂತರ ಜನರನ್ನ ಡಿಲೀಟ್ ಮಾಡಿದ್ರು. ಕೊನೆಯಲ್ಲಿ 22 ಲಕ್ಷ ಜನರಿಗೆ ಎಲ್ಲ ದಾಖಲೆಗಳು ಇದ್ರೂ ಕೂಡ ಅವರಿಗೆ ಮತದಾನ ಮಾಡಕ್ಕಾಗ್ಲಿಲ್ಲ. ಆ ಕಾರಣದಿಂದ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬಂತು. ಈ ಬಿಜೆಪಿ ಸರ್ಕಾರವನ್ನೇ ತರುವಂತ ತಂತ್ರ ಇಲ್ಲೂ ಕೂಡ ನಡೀತಿದೆ. ಕರ್ನಾಟಕದಲ್ಲಿ ಇವತ್ತು 100ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಅವರು ಪಟ್ಟಿ ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ನಿಮಗೆ ಗೊತ್ತಿದೆ, ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ಏನಾಗಿದೆ, ಇವತ್ತು 100-200 ಓಟುಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಅದನ್ನು ಹೇಗೆ ಇವತ್ತು 100-200 ಅಂತರದಲ್ಲಿ ಗೆದ್ದಿದ್ರಿಂದ ಆ ಓಟನ್ನ ತಿದ್ದುದಕ್ಕೂ ಸುಲಭ ಆಯ್ತು. ಇವರಿಗೆ ಒಂದು ಕಪ್ಪನ್ನು ಮಾತ್ರ ತಿದ್ದು ಬಿಟ್ರೆ ಆಯ್ತು. ಇಲ್ಲಿ ಒಬ್ಬನ್ ಸೋಲ್ಸ್ಬೋದು, ಒಬ್ಬನ್ ಗೆಲ್ಸ್ಬೋದು. ಇನ್ನು ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗ MLAಗಳು ಹಿಂದಿನ ಸಾರಿ ಗೆದ್ದಿದ್ದಾರೆ. ಅವರೆಲ್ಲರೂ ಹೆಚ್ಚಿನವರು 1000 ಓಟ್ಗಿಂತ ಕಡಿಮೆ ಗೆದ್ದವರು. ಈ ಒಂದೊಂದು ಕ್ಷೇತ್ರದಲ್ಲಿ ಒಂದು 5,000 ಜನರನ್ನ ಡಿಲೀಟ್ ಮಾಡಿದ್ರು. ಒಂದು 5,000 ಅವ್ರಿಗೆ ಗೊತ್ತಿಲ್ಲ. ಬಿಜೆಪಿಗೆ ಓಟ್ ಕೊಡದಿರುವ ಜನ ಯಾರಿದ್ದಾರೆ? ಅಲ್ಪಸಂಖ್ಯಾತರು ಇರ್ತಾರೆ, ಮಹಿಳೆಯರು ಇರ್ತಾರೆ, ಹಿಂದುಳಿದವರು ಇರ್ತಾರೆ, ದಲಿತರು ಇರ್ತಾರೆ. ಅವರೆಲ್ಲ ಏನೋ ಹಿಂದಿಂದ ಕಾಂಗ್ರೆಸ್ ನಮಗೇನೋ ಅನುಕೂಲ ಮಾಡಿದೆ ಅಂತ ಹೇಳಿ ಕಾಂಗ್ರೆಸ್ಗೆ ಓಟ್ ಕೊಡೋರು ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಅಂತಹ ಜನರನ್ನ ಹುಡುಕಿ ಇವರು ಒಂದು 5,000 ಜನನ ಡಿಲೀಟ್ ಮಾಡಿದ್ರೆ ಶಾಶ್ವತವಾಗಿ ಇಲ್ಲಿ ಕಾಂಗ್ರೆಸ್ ಯಾವತ್ತೂ ಗೆಲ್ಲಕ್ಕಾಗಲ್ಲ. ಇದು ಇಡೀ ರಾಜ್ಯದಲ್ಲಿ ಈ ತರದ 100 ಕ್ಷೇತ್ರಗಳಿದೆ, 100 MLA ಕ್ಷೇತ್ರಗಳಿದೆ. ಬಹಳ ಸುಲಭಕ್ಕೆ ಇವರು ಈ ಒಳಸಂಚಿನಲ್ಲಿ ನಾವು ಚುನಾವಣೆಯಲ್ಲಿ ಗೆದ್ದು ಬರಬಹುದು, ಇವರು ಗೆದ್ದು ಬರ್ತಾರೆ, ಗೆದ್ದು ಬಂದ್ರೆ 29ಕ್ಕೆ ಬಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ಬಹುಶಃ ಅದು ಕೊನೆಯ ಚುನಾವಣೆ ಆಗ್ಬೋದು. ಸಂವಿಧಾನವನ್ನೇ ಇವರು ಬದಲಾಯಿಸಬೇಕು. ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ ಈಗ ಎಲ್ಲ ಈ ಹಾಳು ಮೂಳು ಎಲ್ಲ ಜನರಿಗೂ ಅವಕಾಶಗಳನ್ನು ಕೊಟ್ಟು ಇವತ್ತು ನಮ್ಮ ದೇಶನೇ ಬರ್ಬಾದಾಗಿದೆ ಅನ್ನೋ ರೀತಿಯಲ್ಲಿ ಇವರು ಪ್ರಚಾರವನ್ನು ಮಾಡ್ತಾರೆ. ಯಾರು ಇವತ್ತು SIR ಅಲ್ಲಿ ಈ ಜನನ ಡಿಲೀಟ್ ಮಾಡಬೇಕು ಅಂತ ಹೇಳ್ತಿದ್ದಾರೋ ಅದೇ ಜನ ಸ್ವತಂತ್ರ ಪೂರ್ವದಲ್ಲಿ ಸಂವಿಧಾನ ಬರೋದಕ್ಕಿಂತ ಮುಂಚೆ ಮಹಿಳೆಯರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಜಮೀನು ಇಲ್ದಿದ್ದವರಿಗೆ, ಆಸ್ತಿ ಇಲ್ದಿದ್ದವರಿಗೆ ಓಟಿನ ಹಕ್ಕು ಇರಬಾರ್ದು ಅಂತ ಹೇಳಿ ಓಟಿನ ಹಕ್ಕು ಕೊಟ್ಟಿರ್ಲಿಲ್ಲ. ಸ್ವತಂತ್ರ ಬಂದ ಮೇಲೆ ನಮಗೆ 21 ವರ್ಷ ಆದವರಿಗೆ ಅಥವಾ ಇವತ್ತು 18 ವರ್ಷ ಆದವರಿಗೆ ಎಲ್ರಿಗೂ ಕೂಡ ಕಡ್ಡಾಯವಾಗಿ ನಾವು ಮತದಾನದಲ್ಲಿ ಸೇರಬೇಕು, ಮತದಾನ ಮಾಡಬೇಕು. ನಮ್ಮ ಮತದ ನಮ್ಮ ಅಭಿಪ್ರಾಯದ ಪ್ರತಿನಿಧಿ ಇಲ್ಲಿ ಆಳ್ವಿಕೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಮಾಡಿದ್ರು. ಈ ಚುನಾವಣಾ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ರು. ಇವತ್ತು ಇಡೀ ಚುನಾವಣಾ ವ್ಯವಸ್ಥೆಯನ್ನೇ ದುರುಪಯೋಗ ಮಾಡಿಕೊಂಡು ತಾವು ಒಂದು ಏನು ಹಿಂದೆ ಮಹಿಳೆಯರಿಗೆ, ಹಿಂದುಳಿದವರಿಗೆ, ಬಡವರಿಗೆ, ದಲಿತರಿಗೆ, ಆಸ್ತಿ ಇಲ್ಲದವರಿಗೆ ಹೇಗೆ ಓಟ್ ಇರ್ಲಿಲ್ವೋ ಅವರಿಗೆ ಓಟನ್ನ ಅಂಬೇಡ್ಕರ್ ಅವರು ಇಲ್ಲ ಎಲ್ರಿಗೂ ಓಟು
ಹೆಂಗಸು ಗಂಡಸು ಎಲ್ಲರೂ ಸಮಾನರು, ಎಲ್ರಿಗೂ ಒಂದೇ ಹಕ್ಕು ಒಂದೇ ಸ್ಥಾನಮಾನ ಅಂತ ಹೇಳಿ ಯಾವತ್ತು ಕೊಟ್ಟರು ಅಂತ ಅಂಬೇಡ್ಕರ್ ಸಂವಿಧಾನವನ್ನ ಅವತ್ತೇ ಸುಟ್ಟಾಕಿದ್ರು, ಅವತ್ತೇ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಅದೇ ಜನ ಇವತ್ತು ಆಡಳಿತಕ್ಕೆ ಬಂದಿದ್ದಾರೆ, ಅಧಿಕಾರಕ್ಕೆ ಬಂದಿದ್ದಾರೆ. ಇವರು ಆ ಮೂಲಕ ಈ ಹಿಂದುಳಿದ ಜನ, ಅಲ್ಪಸಂಖ್ಯಾತರನ್ನ ಮತ್ತು ಮಹಿಳೆಯರನ್ನ, ಬಡವರನ್ನ, ಅನಕ್ಷರಸ್ಥರನ್ನ, ಅಲೆಮಾರುಗಳನ್ನ, ಇಂತಹ ಜನರನ್ನ ಹುಡುಕಿ ಇವರನ್ನ ಈ ಮತ ಪ್ರಕ್ರಿಯೆಯಿಂದ ಹೊರಗಡೆ ಇಟ್ಟು ತಾವು ನಿರಂತರವಾಗಿ ಈ ದೇಶವನ್ನ ಹಿಂದೂ ರಾಷ್ಟ್ರ ಅಂತ ಹೇಳುವಂತ ಅವರ ಕಲ್ಪನೆ ಏನು, ಅಂದಾನಿ ಅಂಬಾನಿ ಇಂಥ ಬಂಡವಾಳಶಾಹಿಗಳಿಗೆ ನಮ್ಮ ದೇಶವನ್ನ ತಲೆ ಹಿಡಿದುಕೊಟ್ಟು ಮುಂದೆ ನಿರಂತರವಾಗಿ ಅವರು ಆಳ್ಬೇಕನ್ನುವಂತ ಒಂದು ಸಂಚು ದುರುದ್ದೇಶ ಇದು ಒಳಗಿದೆ. ಬಂಧುಗಳೇ, ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕು ಇದರ ಗಂಭೀರತೆ ಏನಿದೆ ಅಂತೇಳಿ. ಯಾರು ಕೂಡ ಹೋದ್ರೆ ಹೋಯ್ತು, ನಮ್ಗೆ ಅದರಿಂದ ಏನಾಗಬೇಕಾಗಿದೆ ಅಂತ ಹೇಳುವಂತ ನಿರ್ಲಕ್ಷ್ಯ ಈಗ ಮಾಡೋ ಹಾಗಿಲ್ಲ. ಹಿಂದೆ ಇತ್ತು, ನಮಗೆ ಒಂದು ರೇಷನ್ ಕಾರ್ಡ್ ಇದ್ರೆ ನಮಗೆ ಮನೆಯ ವಿಳಾಸ ಅಥವಾ ನನ್ನ ವಿಳಾಸ ಪತ್ತೆ ಆಗ್ತಿತ್ತು. ಇವತ್ತು ರೇಷನ್ ಕಾರ್ಡ್ ನಡೆಯುವುದಿಲ್ಲ, ಆಧಾರ್ ಕಾರ್ಡೇ ನಡೆಯುವುದಿಲ್ಲ. ಇನ್ನು ನಮ್ಮ ಬರ್ತ್ ಸರ್ಟಿಫಿಕೇಟ್ ಎಷ್ಟೋ ಜನರಿಗೆ ಇಲ್ಲ. ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಏನ್ ಮಾಡ್ತಾರೆ, ಮಗು ಹುಟ್ಟಿದ ಕೂಡಲೇ ಬರ್ತ್ ಸರ್ಟಿಫಿಕೇಟ್ ತರ್ತಾರೆ 4-5 ದಿವಸಕ್ಕೆ ಹೋಗಿ, ಅಥವಾ ಒಂದು 15 ದಿವಸದಲ್ಲಿ ಪಂಚಾಯತಿಗೆ ತರ್ತಾರೆ. ಹುಟ್ಟಿದ ಕೂಡಲೇ ಮಗು ಯಾರಿಗೂ ಹೆಸರಿಟ್ಟಿರಲ್ಲ, ಅವರು ಬೇಬಿ ಅಂತ ಬರ್ಕೊಟ್ಬಿಡ್ತಾರೆ. ನಮ್ಮ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಬೇಬಿ ಅವ್ರು ಬರೆಯೋದು ಮೇಲ್ ಆರ್ ಫೀಮೇಲ್ ಅಂತ, ಗಂಡ ಹೆಣ್ಣು ಅಷ್ಟೇ ಬರ್ಕೊಡ್ತಾರೆ. ಇವತ್ತು ನೀವು ನಾನು ಬರ್ತ್ ಸರ್ಟಿಫಿಕೇಟ್ ಉಂಟು ಅಂತ ಹೇಳಿ SIR ಬಂದ PLO ಅದನ್ನು ಕೊಟ್ರೆ ನಿನ್ನ ಹೆಸರು ಬೇಬಿ ಅಂತಿದೆ, ಈಗ ನೀನು ಗಣಪತಿನ ನರಸಿಂಹನ ಬೇರೆ ಹೆಸರು ಇಟ್ಕೊಂಡಿದ್ಯಾ, ಈ ಹೆಸರು ಆಗೋದಿಲ್ಲ. ಈ ಹೆಸರಿಗೆ ಆಧಾರ ತಗೋಬ ಅಂತಾನೆ. ಎಲ್ಲಿಂದ ತರ್ತೀರಿ? ಎಷ್ಟು ಜನ SLC ಓದಿ, ಎಷ್ಟು ಜನ SLC ಇದು ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡಿದ್ದೀರಿ? ನನ್ನ ಹೆಸರಂತೂ ಇಲ್ಲ, ನನ್ನ ಹತ್ರನೇ SLC ಮಾರ್ಕ್ಸ್ ಕಾರ್ಡ್ ಇಲ್ಲ. ನನ್ನ ಹೆಸರೇ ಮೊದಲು KM ವಿಠಲ ಅಂತಿದ್ರು, ಅದನ್ನ ಯಾರು ಚುಟುಕ ಮಾಡಿ ಎಲ್ಲ ಕರೀತಿದ್ರು. ಇದಿಲ್ಲ, ನನಗೊಂದು ಗೌರವ ಬರಬೇಕು ಅಂತ ನಾನು ನನ್ನ ಹೆಸರನ್ನು 80ನೇ ಇಸ್ವಿಯಲ್ಲಿ ಕಲ್ಕುಳಿ ವಿಠಲ್ ಹೆಗ್ಗಡೆ ಅಂತ ಹೇಳಿ ಬದಲಾಯಿಸ್ಕೊಂಡೆ. ಇವತ್ತು ಕೂಡ ನಾನು ಯಾರಿಗೇ ಹೋಗಿ ನನ್ನ ಹೆಸರನ್ನ ಕಲ್ಕುಳಿ ವಿಠಲ್ ಹೆಗ್ಗಡೆ ಅಂತ ಹೇಳಿದ್ರೆ ಅವ್ರು ಹೆಗ್ಗಡೆ ಅಂತಲೇ ಬರೆಯುವುದು, ಹೆಗ್ಗಡೆ ಅಂತ ಬರೆಯುವುದಿಲ್ಲ. ನಾನು ಹೇಳಿ ಬರ್ಸ್ಬೇಕು, HEGGEADE ಅಂತ ಬರ್ಸ್ಬೇಕು ನಾನು. ಇಲ್ಲಿದ್ರೆ ಅವ್ರು ಹೆಗ್ಗಡೆ ಅಂತಲೇ ಬರೆಯುವುದು. ಇಲ್ಲಿ ಹೆಗ್ಗಡೆ ಅಂತ ಉಂಟು, ನೀನು ಇದರಲ್ಲಿ ಹೆಗ್ಗಡೆ ಅಂತಿದೆ. ಇಲ್ಲ, ಇದಕ್ಕೆ ನಿನ್ನ ಅಪ್ಪ ಅಮ್ಮಂದು ಬರ್ತ್ ಸರ್ಟಿಫಿಕೇಟ್ ತಗೊಂಡ್ಬಂದ್ರೆ ನಮ್ಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಅವ್ರು ತೀರೋದೇ ಎಷ್ಟು ವರ್ಷ ಆಗಿದೆ, ಅವ್ರದ್ದು ಯಾವ ದಾಖಲೆಯನ್ನು ಸಿಕ್ಕುದಿಲ್ಲ. ಇದು ಯಾರಿಗೂ ಸಾಮಾನ್ಯ ಜನಕ್ಕೆ ಬರೀ ಚುನಾವಣೆಯ ಮತದಾನಕ್ಕೆ ಮಾತ್ರ ಅಲ್ಲ. ಈ ಮತಪಟ್ಟಿಯಲ್ಲಿ ಏನು ಪರಿಷ್ಕೃತ ಮತಪಟ್ಟಿಯಲ್ಲಿ ನಮ್ಮ ಹೆಸರು ಏನಾದ್ರು ಹೋದ್ರೆ ನಾವು ಈ ದೇಶದ ಪ್ರಜೆಯೇ ಅಲ್ಲ. ನಾವು ಈ ದೇಶದ ಪ್ರಜೆ ಅಲ್ಲ ಅಂದಮೇಲೆ ನಮಗೆ ಯಾವುದೇ ಹಕ್ಕು ಸಿಕ್ಕೋದಿಲ್ಲ. ಇದನ್ನ ನಾವು ಬಹಳ ಗಂಭೀರವಾಗಿ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ಇದನ್ನ ನಮ್ಮ ಹಾಗೆ ಗೊತ್ತಿಲ್ಲದ ಬಹಳ ನಾವು ವಿದ್ಯಾವಂತರು, ಡಿಗ್ರಿ ಮಾಡಿದವರು, ಸರ್ಕಾರಿ ಅಧಿಕಾರಿ, ನಾನು ಅಂಥವನು ಇಂಥವನು ಅಂತ ಹೇಳ್ಕೊಂಡು ಬಜಾಯಿ ಕೊಟ್ಕೊಂತಿರ್ತಾರೆ. ಅವರಿಗೆ SIR ಅಂದ್ರೆ ಏನಂತ ಗೊತ್ತಿಲ್ಲ. ಅಂಥವರಿಗೆ ಇಲ್ಲಿ ಭಾಗವಹಿಸಿದ ಎಲ್ಲ ಜನರು ಕೂಡ ಇದರ ಅಪಾಯಗಳ ಬಗ್ಗೆ ನಾಡಿದ್ದು ಏನು ಜೂನ್ 30ನೇ ತಾರೀಕಿನಿಂದ ತಮ್ಮ ಮನೆಗಳಿಗೆ ಭೇಟಿ ಕೊಡ್ತಾರೆ, ಆವಾಗ ನಿಮ್ಮ ಹತ್ರ ಏನು ಫಾರಂ ಕೊಡ್ತಾರೆ, ಆ ಫಾರಂ ಅನ್ನು ಎಲ್ಲರೂ ತಗೋಬೇಕು, ಅದನ್ನು ಎಲ್ಲರೂ ಭರ್ತಿ ಮಾಡಿಕೊಡ್ಬೇಕು. ನಾವು ಈ ಪ್ರಕ್ರಿಯೆನೇ ಬರಬಾರದು ಕರ್ನಾಟಕದಲ್ಲಿ ಅಂತ ಹೇಳಿ ಪ್ರತಿಭಟನೆ ಮಾಡ್ತಿರೋದು. ಆದರೆ ನಮಗೆ ಏಕೈಕವಾದಂತ ಈ ದೇಶಕ್ಕೆ ಒಂದು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಅಲ್ಲಿ ನಮಗೆ ನ್ಯಾಯ ಸಿಕ್ಕುತ್ತೆ, ಇದಕ್ಕೆ ತಡೆ ಸಿಕ್ಕುತ್ತೆ ಅಂತ ಮಾಡಿದ್ವಿ. ಸುಪ್ರೀಂ ಕೋರ್ಟ್ ಕೂಡ ಕಾನೂನು ಬಾಹಿರವಾಗಿ ನಡೆಸತಕ್ಕಂಥ ಚುನಾವಣಾ ಆಯೋಗದ ಈ SIRಗೆ ಮೊನ್ನೆ ಬೆಂಬಲವನ್ನು ಕೊಟ್ಟಿದೆ.
ಅವರಿಗೆ ಕಾನೂನು ಬದ್ಧವಾಗಿದೆ, ಇದು ನಡೀಲಿ ಅಂತ ಹೇಳ್ಕೊಂಡು ಹೇಳಿದೆ. ಹಾಗಾದ್ರಿಂದ ನಮಗೆ ಇವತ್ತು ನಾವು ಮಾತ್ರ ನಮ್ಮ ಬದುಕನ್ನ, ನಮ್ಮ ಹಕ್ಕನ್ನ, ನಮ್ಮ ಅಸ್ತಿತ್ವವನ್ನ ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಕೋರ್ಟ್ಗಳು ಕೂಡ ನಮ್ಮ ನೆರವಿಗೆ ಬರೋದಿಲ್ಲ. ಕೋರ್ಟ್ಗಳನ್ನೊಂದು ಕೂಡ ನಾವು ಕೂರುವಂಗಿಲ್ಲ. ನಾವು ಇದನ್ನ ಸಹಸ್ರ ಸಂಖ್ಯೆಯಲ್ಲಿ ಪ್ರತಿಯೊಂದು ಮನೆಗೆ ಕೂಡ ಇದರ ವಿಚಾರವನ್ನು ನಾವು ಅವರಿಗೆ ಮನಮುಟ್ಟಿಸಿ, ಯಾರಾದರೂ ಆ ಮತಪಟ್ಟಿಯನ್ನ ಕೊಡದೇ ಇದ್ರೆ ಮತ್ತೆ ಮತಪಟ್ಟಿಯಲ್ಲಿ ಕೆಲವರಿಗೆ ಗೊತ್ತಾಗೋದಿಲ್ಲ, ಆ ಅನಕ್ಷರಿರ್ತಾರೆ ಅಥವಾ ಅಕ್ಷರಸ್ಥರಿದ್ರೂ ಕೂಡ ನಮ್ಮಲ್ಲಿ ಅರ್ಜಿಟ್ ಬರೆಯಕ್ಕೆ ಬರ್ತಿದ್ದಂತ ವಿದ್ಯಾವಂತರು ಬೇಕಾದಷ್ಟೇನಿದ್ದಾರೆ. ಅವರುಗಳಿಗೆಲ್ಲ ಸಹಾಯ ಮಾಡಿ ಇದರ ಗಂಭೀರತೆಯನ್ನು ಹೇಳಿ ಇದನ್ನು ನಾವೊಂದು ದೊಡ್ಡ ಚಳುವಳಿಯಾಗಿ ಈ ರಾಜ್ಯದಲ್ಲಿ ಮಾಡಬೇಕು. ನಮ್ಮ ಪ್ರಜಾಪ್ರಭುತ್ವ, ನಮಗೆ ಅಂಬೇಡ್ಕರ್ ಏನು ಕೊಟ್ಟಂತ ಸಂವಿಧಾನ ಈ ದೇಶದಲ್ಲಿ ಶಾಶ್ವತವಾಗಿ ಇರಬೇಕು. ನಾವೆಲ್ಲರೂ ಕೂಡ ಅಂಬೇಡ್ಕರ್ ಆಶಯದ ಸಂವಿಧಾನದ ಏನು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂತಹ ಏನು ಆಶಯ ಇದೆ ಸಂವಿಧಾನದ್ದು, ಅದರ ಜಾರಿಗಾಗಿ ನಾವು ಹೋರಾಟ ಮಾಡಬೇಕು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಈ ಪ್ರತಿಭಟನೆಯನ್ನು ಆಯೋಜಿಸಿರುವಂತ ಇದಕ್ಕೋಸ್ಕರ ಹಗಲು ರಾತ್ರಿ ಮನೆ ಮನೆಗೆ ಊರೂರಿಗೆ ಎಲ್ಲ ಮಹಾನ್ ಮುಖಂಡರುಗಳನ್ನ ಸಂಪರ್ಕ ಮಾಡಿ ಎಲ್ಲ ಅಲ್ಪಸಂಖ್ಯಾತರನ್ನ ಇವ್ರನ್ನ ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಕರೆದು ಕೆಲಸ ಮಾಡಿದ್ರು. ಅಂತಹ ಈ ಪ್ರತಿಭಟನೆಗೆ ದುಡಿದಂತಹ ನನ್ನ ಎಲ್ಲ ಗೆಳೆಯರಿಗೆ ನಾನು ಸ್ಮರಿಸಿ ಅವರಿಗೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ತಿಳಿಸ್ತಾ, ಮುಂದಿನ ದಿನದಲ್ಲಿ ಇದರ ಅಪಾಯವನ್ನು ಅರಿತುಕೊಂಡು ಈ ಪ್ರತಿಭಟನೆಯನ್ನ ಬೃಹತ್ ಆಕಾರದಲ್ಲಿ ನಾವು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ಮ್ಯಾಪಿಂಗ್ ಮಾಡುವಾಗ ಇವರು ಅಲ್ಲ ಅಂತ ಪರಿಗಣಿಸೋದಾದ್ರೆ, ಹಾಗಾದ್ರೆ ಅವರು ಯಾರು ಅಂತ ಗುರುತು ಮಾಡಿ ಅದಾದ್ಮೇಲೆ ಅವರು ಮತದಾರರ ಹಕ್ಕು ಅವರಿಗೆ ಇಲ್ಲ ಅಂತ. ಭಾರತೀಯ ಪ್ರಜೆ ಆದ್ಮೇಲೆ ಮತದಾರರ ಹಕ್ಕು ಬೇಕೇ ಬೇಕು, ಕಡ್ಡಾಯ. ಮತದಾರರ ಹಕ್ಕು ಇಲ್ಲ ಅಂತಾದ್ರೆ ಅವರು ಭಾರತೀಯ ಪ್ರಜೆ ಅಲ್ಲ. ಹಾಗಾದ್ರೆ ಅವ್ರು ಯಾರು ಅಂತ ಗುರುತು ಮಾಡಿ ಕೊಟ್ಟು ಆ ನಂತರದಲ್ಲಿ ಈ ವ್ಯವಸ್ಥೆಯನ್ನ ಇವರು ಜಾರಿಗೊಳಿಸ್ತೀವಿ. ಸಂಕ್ಷಿಪ್ತವಾಗಿ FIR ನ ಬಗ್ಗೆ ನಮಗೆ ಮಾಹಿತಿ ನೀಡಿದ್ದಾರೆ. ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು, ಒಂದೊಂದು FIR ಸಮರ್ಪಕವಾಗಿ ಕರ್ನಾಟಕದಲ್ಲಿ ಏನಾದ್ರು ಜಾರಿಯಾದ್ರೆ ನಮ್ಮ ನಾಗರಿಕ ಹಕ್ಕಂತೂ ಹೋಗ್ತದೆ. ಅದರ ಹೆಸರಿಂದ ಅತಿ ಹೆಚ್ಚು ನಷ್ಟ ಆಗೋದು ಯಾರಿಗೆ? ವಿರೋಧ ಪಕ್ಷಕ್ಕೆ. ಹಾಗಾದ್ರೆ ಇದರ ವಿರುದ್ಧವಾಗಿ ಅತಿ ಹೆಚ್ಚಾಗಿ ಬೆಂಬಲಿಸಬೇಕಾಗಿರುವಂತಹ FIR ನ ಯಾರು ಬೆಂಬಲಿಸಿದ್ದಾರೋ ಅವರ ವಿರುದ್ಧ ಇರುವಂತಹ ರಾಜಕೀಯ ಪಕ್ಷಗಳು. FIR ಅಂತ ಹೇಳಿದ್ರೆ ಪ್ರಶಾಂತಣ್ಣ ಅವರಿಗೆ ಅವರು ವೆಂಕಟೇಶಣ್ಣ, ರಾಮಣ್ಣ ಇವರಿಗೆ ಮಾತ್ರ FIR ಏನೋ ಅನಾಹುತ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅಂತ ನಾನು ಅದು ಭಾವಿಸ್ತೇನೆ. ನಮ್ಮ ಏನು ಐಡೆಂಟಿಟಿ ಏನು ನಾವು ಗುರುತಿನ ಚೀಟಿ ಅಂತ ಹೇಳ್ತೀವಿ, ಅದರಲ್ಲಿ ಮಹತ್ತರವಾಗಿ ಒಂದು ಗುರುತಿನ ಚೀಟಿ ಅಂತ ಹೇಳಿದ್ರೆ ಪಾಸ್ಪೋರ್ಟ್. ಇವತ್ತು ನಿಮಗೆಲ್ಲ ಗೊತ್ತಿರಬಹುದು, ಒಂದು ಪಾಸ್ಪೋರ್ಟ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಮ್ಯಾಂಡೇಟರಿ ಆಗಿರೋದು, ಕಡ್ಡಾಯವಾಗಿರುವಂಥದ್ದು ಆಧಾರ್ ಕಾರ್ಡ್. ಈ ಆಧಾರ್ ಕಾರ್ಡ್ ಅನ್ನು FIR ಅಲ್ಲಿ ಪರಿಗಣನೆಗೆ ತಗೋತಾ ಇಲ್ಲ ಅಂತ ಹೇಳಿದ್ರೆ ಇದರಷ್ಟು ಹಾಸ್ಯಾಸ್ಪದ ಬೇರೊಂದಿಲ್ಲ. ಇವತ್ತು ನೀವು ಯಾವುದೇ ಇಲಾಖೆ ಹೇಳಿದ್ರು ಸಹ ಆಧಾರ್ ಕಾರ್ಡ್ ಇಲ್ಲದೆ ಯಾವುದೇ ಕೆಲಸಗಳಾಗಲ್ಲ. ನೀವು ಒಂದು ವಿದ್ಯಾರ್ಥಿಯನ್ನು ಶಾಲೆಗೆ ಸೇರಿಸ್ಕೊಳ್ಬೇಕಾಗಿರ್ಬೇಕು, ಅದಕ್ಕೆ ಜಾತಿ ಪ್ರಮಾಣ ಪತ್ರ ಮಾಡ್ಬೇಕಂತ ಹೇಳಿರ್ಬೇಕು, ಕೃಷಿ ಇಲಾಖೆಗೆ ಹೋಗಿ ಯಾವುದೇ ಇಲಾಖೆಗಳಿಗೆ ಹೋದ್ರೂ ಸಹ ಆಧಾರ್ ಕಾರ್ಡ್ ಬೇಕು. ಆದ್ರೆ ಆಧಾರ್ ಕಾರ್ಡ್ ಅನ್ನ ಇಲ್ಲಿ ಹೋಗ್ತಾ ಇಲ್ಲ. ಇದರಷ್ಟು ಹಾಸ್ಯಾಸ್ಪದ ಬೇರೊಂದಿಲ್ಲ. ಹಾಗಾಗಿ FIR ಏನಾದ್ರೂ ನಮ್ಮಲ್ಲಿ ಜಾರಿ ಆದ್ರೆ ನಮಗೆಲ್ಲ ಗೊತ್ತು, ಪಶ್ಚಿಮ ಬಂಗಾಳದಲ್ಲಿ, ಬಿಹಾರದಲ್ಲಿ ಆದಂತಹ ವ್ಯವಸ್ಥೆಗಳು ನಮ್ಮಲ್ಲಿ ಬರ್ತಾ ಇದೆ. ಕೇವಲ ನಮ್ಮ ಹೆಸರಿನ ಏನು ಇನಿಷಿಯಲ್ ಸಣ್ಣ ಸಣ್ಣ ತಪ್ಪುಗಳನ್ನ ಅವರು ತಿಳ್ಕೊಂಡ್ಬಿಟ್ಟು ನಮ್ಮನ್ನ ಅನುಮಾನಾಸ್ಪದ ಮತದಾರರಂತೂ ಹೊರಗಿರ್ತಾರೆ. ಇದರಿಂದ ನಮ್ಮ ನಾಗರಿಕ ಹಕ್ಕನ್ನು ನಾವು ಕಲ್ಕೊಳ್ಬೇಕಾಗ್ತದೆ. ಹಾಗಾಗಿ
ಇನ್ನಷ್ಟು ಇದನ್ನು ಜನಜಾಗೃತಿ ವಹಿಸಿ ನಾವು ಇದರ ವಿರುದ್ಧ ದೊಡ್ಡ ಒಂದು ಪ್ರತಿಭಟನೆ ಮಾಡಬೇಕು. ಪ್ರತಿಭಟನೆಗೆ ಮುನ್ನಡೆಸ್ತಾ ಇದ್ದಂತಹ ಎಲ್ಲ ಸಂಘಟನೆಕಾರರಿಗೆ ನಾನು ಅಭಿನಂದಿಸುತ್ತೇನೆ. ಭಾರತ ಚುನಾವಣಾ ಆಯೋಗ ಏನು ಮತದಾನ ಪರಿಷ್ಕರಣ ಏನು ಹೇಳ್ತಿದೆ, ಇದು ನಿಜವಾಗ್ಲೂ ನಾವು ಅವಾಗಿಂದ ಹೋರಾಟ ಮಾಡ್ಕೊಂಡಿದ್ವಿ. ನಮಗೆ ಭೂಮಿ ಬೇಕು, ಇರೋಕ್ಕೆ ಮನೆ ಬೇಕು, ಬದುಕಲಿಕ್ಕೆ ಮೂಲಭೂತ ಸೌಲಭ್ಯಗಳು ಬೇಕು ಅಂತ ಏನು ಅವಾಗಿಂದಲೂ ಕೂಡ ತಲಾಂತರದಿಂದಲೂ ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ಕೊಂಡು ಬಂದ್ವಿ. ಇದು ಯಾವುದೂ ಕೂಡ ಅಲ್ಪ ಸ್ವಲ್ಪ ಜನರಿಗೆ ತಲುಪಿಸಿ ಇದನ್ನು ಇನ್ನೂ ಕೂಡ ಏನೇ ಸಿಗ್ನ ಇದ್ದಂಗೆ ಮಾಡುವಂತ ಇದೊಂದು ಸಂಚಾಗಿದೆ. ಈ ಮತದಾನ ಪರಿಷ್ಕರಣ ಏನು ಹಾಕೊಂಡಿದೆ ಸರ್ಕಾರ. ಇದಕ್ಕೆ ಖಂಡಿತವಾಗೂ ಕೂಡ ಏನಂದ್ರೆ ಮಹಿಳೆಯರು, ಅಲ್ಪಸಂಖ್ಯಾತರು, ದಲಿತರು, ಆದಿವಾಸಿಗಳು, ವಿಶೇಷವಾಗಿ ಕೂಲಿ ಕಾರ್ಮಿಕರು ಬಲಿಯಾಗುವಂತ ಒಂದು ಕಠಿಣ ಪರಿಸ್ಥಿತಿಯನ್ನ ಸರ್ಕಾರ ತಂದೊಡ್ಡಕ್ಕೆ ಹೊರಟಿದೆ. ಹಂಗಮ್ಮ ಓಟನ್ನ ಹಕ್ಕನ್ನು ಕೊಟ್ಟಿದೆ ಸಂವಿಧಾನ. ಈ ಸಂವಿಧಾನದ ಹಕ್ಕನ್ನು ಸಂಪೂರ್ಣವಾಗಿ ಬಡವರಿಂದ ಕಿತ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಹೇಳ್ತಿದೆ. ಹಾಗಾಗಿ ಇದಕ್ಕೆ ನಾವೆಲ್ಲರೂ ಕೂಡ ಎಲ್ಲಾ ಪ್ರಗತಿಪರ ಸಂಘಟನೆಗಳು, ಜಾತ್ಯತೀತ ಸಂಘಟನೆಗಳು ಎಲ್ಲರೂ ಸೇರಿ ಇದನ್ನ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಇದನ್ನ ಜಾರಿಯಾಗಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾ, ಕರ್ನಾಟಕ ಚುನಾವಣಾ ಆಯೋಗಕ್ಕೆ ನಾವು ನಮ್ಮ ಹಕ್ಕೊತ್ತಾಯದ ಪತ್ರವನ್ನು ನಾವು ಕೊಡಬೇಕು ಅಂತೇಳಿ ತಹಸೀಲ್ದಾರ್ ಮೂಲಕ ಕೊಡಬೇಕು ಅಂತೇಳಿ ನಾವು ಅನ್ಕೊಂಡಿದ್ದೀವಿ. ದಯವಿಟ್ಟು ತಹಸೀಲ್ದಾರ್ ಅವರು ಬಂದು ಅವರು ಮೊನ್ನೆ ಚುನಾವಣೆಯಲ್ಲೂ ಕೂಡ ಇದ್ರಂತೆ, ಒಂದು 5 ನಿಮಿಷ ಕಾರಲ್ಲಿ ಬಂದ್ಬಿಟ್ಟು ಈ ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ಹೋಗ್ಬೇಕು ಅಂತೇಳಿ ನಾವು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅವರು ಇನ್ನೊಂದು ಇಲ್ಲಿ ಕೆಲವರು ಅಧಿಕಾರಿಗಳು ಅವರಿಗೆ ಗಮನಕ್ಕೆ ತರಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿಂದ ಮೆರವಣಿಗೆ ಮೂಲಕ ನಾವು ಅಲ್ಲಿಗೆ ಹೋಗ್ತೀವಿ. ಅವರೇ ಬರಲಿ, ಇಲ್ಲ ಅಂದ್ರೆ ಅವರು 4 ಜನ ಯಾರ ಪ್ರತಿನಿಧಿ ಬರಲಿ ಅಂತ ಹೇಳ್ತಾರೆ, ಪ್ರತಿನಿಧಿ ಹೋಗೋದಿಲ್ಲ, ಅವರೇ ಬಂದು ಒಂದು ಅರ್ಧ ಗಂಟೆಯಲ್ಲಿ ತಗೊಂಡೋದ್ರೆ ಒಳ್ಳೆಯದು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸ್ನೇಹಿತರೆ, ಬಹಳ ಮುಖ್ಯವಾಗಿ ಅವರು ನಮಗೆ ಸಂವಿಧಾನ ವಿರೋಧಿ ನಡೆಗಳನ್ನ ಹೋಗ್ತಿರ್ತಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸಂವಿಧಾನ ನಮಗೆ ಬಹಳ ಮುಖ್ಯವಾಗಿ ಕೊಟ್ಟಂತ ಒಂದು ಬೆಳವಣಿಗೆ ಅಂತ ಹೇಳಿದ್ರೆ ಒಂದು ಸಾರ್ವತ್ರಿಕ ಮತದಾನ ಮತ್ತು ಎಲ್ಲಾ ಧರ್ಮೀಯರಿಗೂ ಕೂಡ ಮತದಾನ ಮಾಡುವಂತ ಹಕ್ಕು. ಈ 2 ಹಕ್ಕನ್ನು ಕೂಡ ಕಿತ್ಕೊಳ್ಳುವಂತ ಕೆಲಸ ನಡೀತಾ ಇದೆ. ಇದು ಯಾವ ಮಟ್ಟಕ್ಕೆ ಸರಿ? ಸುಪ್ರೀಂ ಕೋರ್ಟ್ ಕೂಡ ಇದು ಜನರಿಗೆ ವಿರುದ್ಧವಾದ ಒಂದು ತೀರ್ಪನ್ನು ಕೊಟ್ಟಿದೆ. ಇದು ಸರಿನಾ ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಕೇಂದ್ರ ಪರವಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ನಾವು ನಂಬಿಕೊಂಡಿರುವಂತ ಕೇಳಿ ಜಿಲ್ಲಾ ಕೋರ್ಟ್ಗಳಲ್ಲಿ ಕೇಸ್ಗಳನ್ನು ಹಾಕ್ತೀವಿ, ಹೈಕೋರ್ಟ್ ಅಲ್ಲಿ ಕೇಳ್ಬೇಕು, ಅಲ್ಲ ಆಗ್ಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ನಮಗೇನಂತ ಹೇಳಿ ಲಾಸ್ಟ್ ಕೊನೆಗೆ ಸುಪ್ರೀಂ ಕೋರ್ಟ್ ಅಲ್ಲಾದ್ರೂ ಕೂಡ ನಮಗೆ ನ್ಯಾಯ ಸಿಗಬಹುದೇನೋ ಅಂತ ಹೇಳಿ ನಾವು ಹೇಳ್ತೀವಿ. ಅಲ್ಲೂ ಕೂಡ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಯಾರ ಬೇರೆ ಹೋಗ್ಬೇಕು? ಇವತ್ತು ನಾವು 1 ಲಕ್ಷ ಜನನೋ ಅಲ್ಲ 50,000 ಜನನೋ ಇಲ್ಲ 7 ಲಕ್ಷ ಜನನೋ ನುಸುಳುಕೋರರು ಇದ್ದಾರೆ ಅಂತ ಹೇಳಿದ್ರೆ ಒಪ್ಕೋಬಹುದು. 12 ಕೋಟಿ ಜನ ದೇಶದಲ್ಲಿ ನುಸುಳುಕೋರರು ಇದ್ದಾರೆ ಅಂತ ಹೇಳಿದ್ರೆ ಇದನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ಈ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ. ನಮಗೆ ಕಾಣಿಸ್ಬೋದು ಇಲ್ಲೆಲ್ಲ ಒಂದು 15,000 ಜನ ನಮ್ಮ ಎಲ್ಲ ಗೊತ್ತಾಗಿದೆ. ಹಿಂಗಡ ಕ್ಷೇತ್ರದಲ್ಲಿ 15,000 ಜನರ ಓಟ್ ಡಿಲೀಟ್ ಆಗ್ತಾ ಇದೆ ಅಂತೇಳಿ, ಚಿಕ್ಕಮಗಳೂರಲ್ಲಿ 1,32,000 ಜನರ ಓಟ್ ಡಿಲೀಟ್ ಆಗತ್ತೆ ಅಂತೇಳಿ. ಇದರ ಬಗ್ಗೆ ನಾವು ಸೀರಿಯಸ್ ತಗೊಳ್ಬೇಕು. ಈ 15,000ದಲ್ಲಿ ನಾವು ಇರ್ಬೋದು, ನೀವು ಇರ್ಬೋದು, ಯಾರೇ ಇರ್ಬೋದು. ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಒಂದು ಓಟನ್ನು ಕೂಡ ಡಿಲೀಟ್ ಆಗ್ಲಿಕ್ಕೆ ಬಿಡೋದಿಲ್ಲ ಅನ್ನೋದನ್ನ ನಾವು ಇವತ್ತೇ ತೀರ್ಮಾನ ಮಾಡಿ ಹೊರಡಬೇಕಾಗಿದೆ. ಅವರು ಟಾರ್ಗೆಟ್ ಮಾಡಿ ಡಿಲೀಟ್ಗಳನ್ನ ಮಾಡ್ತಾ ಇದ್ದಾರೆ. ಅವರ ವಿರೋಧಿ ಬಿಜೆಪಿ ವಿರೋಧವಾಗಿ ಯಾರು ಓಟು ಚಲಾಯಿಸ್ತಾ ಇದ್ದಾರೆ ಅವರನ್ನು ಟಾರ್ಗೆಟ್ ಮಾಡಿ ಹುಡುಕಿ ಡಿಲೀಟ್ ಮಾಡ್ತಿದ್ದಾರೆ. ಇದು ಯಾವ ತರದ ಪ್ರಜಾತಂತ್ರ? ಇದು ಯಾವ ತರದ ಎಲ್ರಿಗೂ ಕೂಡ ಸಮಾನವಾಗಿ ಕಾಣುವಂತ ಇದರ ಯೋಜನೆ ಆಗಿದೆ? ಯಾವ ವಿಧಾನ ಆಗಿದೆ? ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ದಯವಿಟ್ಟು ನಾವು ಹಳ್ಳಿಗಳಿಗೆ ಹೋದ ನಂತರ ಹಳ್ಳಿ ಜನಕ್ಕೆ ನಾವು ಎಜುಕೇಟ್ ಮಾಡಬೇಕಾಗಿದೆ. ಇದು ದೊಡ್ಡ ಸಾಗರದ ರೀತಿಯಲ್ಲಿ
ಲಕ್ಷಾಂತರ ಜನ ನಾವು ಸೀಟುಗಳಿದ್ರೆ ಮಾತ್ರ ಇದನ್ನು ಸರಿ ಮಾಡ್ಲಿಕ್ಕಾಗುತ್ತೆ. ಈ ವಿಧಾನವನ್ನ ಈ SIR ನ ರದ್ದಾಗಬೇಕು ಅನ್ನೋದು ನನ್ನ ಉದ್ದೇಶ. ಈ SIR ರದ್ದಾಗೋವರೆಗೂ ಕೂಡ ನಮ್ಮ ಹೋರಾಟವನ್ನು ಬಿಡಲ್ಲ ಅನ್ನೋದನ್ನ ನಾವು ಗಟ್ಟಿಯಾಗಿ ಸಾರಿ ಹೇಳಬೇಕಾಗಿದೆ. ನಾವು ಆ ದಿಕ್ಕಿನಲ್ಲಿ ಪ್ರವೃತ್ತರಾಗೋಣ ಅಂತ ಹೇಳ್ತಾ ಇಷ್ಟು ಜನ ಮಾತಾಡೋದು ಕೂಡ ಈ SIR ಅನ್ನು ಒಂದು ಪದದ ಅರ್ಥ ನಮಗೆ ಅರ್ಥ ಆಗೋದು ಭಾರಿ ಕಷ್ಟ ಇದೆಯೇನೋ. ಯಾಕಂದ್ರೆ ಅಷ್ಟು ಕಷ್ಟದ ಪದಗಳನ್ನು ಜೋಡಿಸಿ ನಮ್ಮ ಬದುಕನ್ನು ಕೂಡ ಅಷ್ಟೇ ಕಷ್ಟದಲ್ಲಿ ನೂಕಿ ಅವರ ಒಂದು ಏನು ರಾಜಕೀಯದ ಬೇಡನ್ನ ಬೆಳೆಸ್ಕೊಳ್ಳಕ್ ಹೋಗ್ತಾರೋ ಅದು ನಮ್ಮ ಸಾಮಾನ್ಯ ಜನರಿಗೆ ಅರ್ಥ ಆಗ್ಬಾರ್ದು ಅಂತಾನೆ ಇಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಈ ಜನ ಇಡೀ ರಾಜ್ಯದಾದ್ಯಂತ 31 ಜಿಲ್ಲೆಗಳಲ್ಲೂ ಕೂಡ ಇದು ಮೊದಲನೇ ಸುತ್ತಿನ ಸಭೆ. ತಿಳ್ಕೊಳ್ಳಿ, ಇದು ಮೊದಲನೇ ಸುತ್ತಿನ ಸಭೆ. ಇದರಲ್ಲಿ ನೂರಾರು ಸಂಖ್ಯೆಯಲ್ಲಿ ಮಾತ್ರ ನಾವು ಸೇರ್ತಾ ಇದ್ದೀವಿ. ಇನ್ನು ನಾವು ಮುಂದಿನ ದಿನಗಳಲ್ಲಿ ನೀವೇನು ನಮ್ಮ 8 ಡಿಮ್ಯಾಂಡ್ಗಳನ್ನ ಇಟ್ಟಿದ್ದೀವೋ ಆ ಡಿಮ್ಯಾಂಡ್ಗಳಿಗೆ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರದ ಚುನಾವಣಾ ಆಯೋಗ ಆಗಲಿ ನಮ್ಮ ಡಿಮ್ಯಾಂಡ್ಗಳನ್ನ ಒಪ್ಪಲ್ಲಿ ನಾವು ಇನ್ನೂ ತೀವ್ರತರದ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಜನವನ್ನ ಮಾಡೋದ್ರಲ್ಲಿ ಅನುಮಾನನ ತಿಳ್ಕೊಳ್ಳೋದು. ಇದು ಲಾಸ್ಟ್ ಅಲ್ಲ, ಇದು ಮೊದಲು ಕೂಡ ಅಲ್ಲ. ಹಾಗಾಗಿ ಸರ್ಕಾರದ ಈ ಅನ್ಯಾಯದ ನೀತಿಗಳ ವಿರುದ್ಧ, ಎಲೆಕ್ಷನ್ ಕಮಿಷನ್ನ ಈ ಅನ್ಯಾಯದ ನೀತಿಗಳ ವಿರುದ್ಧ ಜನ ಹೋರಾಟ ಅಂತ ತಿರುಗಬೇಕು, ಹೇಳಬೇಕು. ಜನರು ಕೂಡ ನಿಮ್ಮ ಪ್ರಮೇಯಗಳನ್ನೆಲ್ಲ ಬಿಟ್ಟು ಹೊರಗೆ ಬನ್ನಿ. ಇವರು ಇಡೀ ದೇಶ ಇವತ್ತು ಸಂಕಷ್ಟದಲ್ಲಿದೆ. ಪ್ರತಿಯೊಂದು ವಸ್ತುಗಳ ಬೆಲೆ ಜಾಸ್ತಿ ಆಗ್ತಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಿದೆ. ಇದ್ರ ಬಗ್ಗೆ ಯಾರು ಕೂಡ ಜನ ತಲೆ ಕೆಡಿಸ್ಕೊಳ್ತಿಲ್ಲ. ನೀವು ಬೀದಿಗಳಿಗೆ ಹೋದ್ರೆ ನಮ್ಮ ಬದುಕೆಲ್ಲವೂ ಕೂಡ ಸರ್ವನಾಶ ಆಗಿ ಹೋಗೋದ್ರಲ್ಲಿ ಅನುಮಾನ ಇಲ್ಲ. ನಾವೆಲ್ಲರೂ ಕೂಡ ಸಂಘಟಿತರಾಗಿ ಮುಂದೆ ಬರೋಣ. ಹಾಗಾಗಿ ನಾವೆಲ್ಲರೂ ಕೂಡ ಒಂದಾಗಿರೋಣ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ SIR ಅನ್ನುವಂಥದ್ದು ತುಂಬಾ ಹೇಳಕ್ಕೆ ಸುಲಭದಲ್ಲಿ ಹೇಳ್ಬೋದು SIR ಅಂತೇಳಿ. ಆದ್ರೆ ಇದ್ರ ಒಳಗಡೆ ಸಾಕಷ್ಟು ಸಮಸ್ಯೆಗಳಿದೆ. ಇದನ್ನ ತುಂಬಾ ಜನರನ್ನ ಅದರಲ್ಲಿ ಅಂದ್ರೆ ಒಂದ್ ರೀತಿ ಏನ್ ಹೇಳ್ಬೇಕಂದ್ರೆ ಒಂದು ಉಳ್ಳು ರೀತಿಯಲ್ಲಿ ತಂದಿದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಒಂದು ಉಳ್ಳು ಆಗಿದೆ ಅಂತೇಳಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಕೊಟ್ಟಿರುವಂತ ಹಕ್ಕನ್ನ ಅವರು ವಾಪಸ್ಸು ಕಿತ್ಕೊಳ್ಳೋದಕ್ಕೆ ಹೇಳ್ತಿದ್ದಾರೆ. ಅದನ್ನು ನಾವು ಖಂಡಿತ ಬಿಡಬಾರ್ದು. SIR ಅದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಜಾರಿ ಆಗ್ಬಾರ್ದು ಅಂತೇಳಿ ನಾವು ಈ ಹೋರಾಟವನ್ನು ತಗೊಂಡಿದ್ದೀವಿ. ಹಾಗಾಗಿ ಮುಂದೆನೂ ಕೂಡ ಈ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಹಂಗಾಗಿ ಏನಂದ್ರೆ ಇದು SIR ಬರೀ ಒಂದು ನಮ್ಮ ಮತವನ್ನ ಕಿತ್ಕೊಳ್ಳೋದು ಅಷ್ಟೇ ಅಲ್ಲದೆ ನಮ್ಮ ಬದುಕನ್ನೇ ಹೊತ್ತು ಕಿತ್ಕೊಳ್ಳೋಕೆ ಹೊರಟಿದೆ. ಇದನ್ನ ನಾವು ಖಂಡಿತ ಬಿಡಬಾರ್ದು ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಇವಾಗ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಮಾನ್ಯ ವಿಷಯ SIR ಬರುತ್ತಿರುವ ಅನಾಹುತಗಳಿಂದ ರಾಜ್ಯದ ಮತದಾರರ ಹಕ್ಕನ್ನು ರಕ್ಷಿಸಿಕೊಳ್ಳಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ದೇಶದ ಪ್ರಜಾತಂತ್ರದ ಅಡಿಪಾಯವನ್ನು ಬಿಡುಗಡೆ ಮಾಡುತ್ತಿರುವ ಹಾಗೂ ಸಂವಿಧಾನದ ನಿರ್ದೇಶನಕ್ಕೆ ವಿರುದ್ಧ ದಿಕ್ಕಿನಲ್ಲಿ ದೇಶವನ್ನು ಎಳೆದೊಯ್ಯಲು ಪ್ರಯತ್ನಿಸುತ್ತಿರುವ SIR ನ 3ನೇ ಸುತ್ತಿನ ದಾಳಿ ಪ್ರಾರಂಭವಾಗುತ್ತಿದೆ. ಕರ್ನಾಟಕ ಅಪಾಯದ ಹೊಸ್ತಿಲಲ್ಲಿ ನಿಂತಿದೆ. ಆದರೆ ಕರ್ನಾಟಕ ಈ ದುಷ್ಟ ಯೋಜನೆಯನ್ನು ತಿರಸ್ಕರಿಸಲು ತೀರ್ಮಾನಿಸಿದೆ. ತಾತ್ವಿಕವಾಗಿ ವಿರೋಧಿಸಿದರೆ ಸಾಲದು. ಅದಕ್ಕಾಗಿ ಅಗತ್ಯವಿರುವ ಪರಿಣಾಮಕಾರಿ ಕ್ರಮಗಳಿಗೆ ರಾಜ್ಯ ಸರ್ಕಾರ ಮುಂದಾಗಬೇಕಿದೆ. ಹಾಗಾಗಿ ಈ ಒತ್ತಾಯ ಪತ್ರವನ್ನು ತಮಗೆ ಜಿಲ್ಲಾಧಿಕಾರಿಗಳ ಮೂಲಕ ಕಳುಹಿಸಿಕೊಡುತ್ತಿದ್ದೇವೆ. ದೆಹಲಿ ಹೊತ್ತು ಹೊರ ನೀಡುತ್ತಿರುವಾಗ ನ್ಯಾಯಾಲಯ ಅಪರಾಧದ ಪರ ವಕಾಲತ್ತು ವಹಿಸಿದಾಗ ರಾಜ್ಯದ ಜನರನ್ನು, ನಮ್ಮ ದೇಶದ ಸಂವಿಧಾನವನ್ನು ರಕ್ಷಿಸಿಕೊಳ್ಳಬೇಕಾದರೆ ನಾವು ಅಂತಃಸಾಕ್ಷಿಯ ಅನನ್ಯ ದಿಟ್ಟ ಪ್ರತಿರೋಧಕ್ಕೆ ಸಿದ್ಧವಾಗಬೇಕಿದೆ. ಮಾಮೂಲಿ ಕ್ರಮಗಳು ಕೆಲಸಕ್ಕೆ ಬರುವುದಿಲ್ಲ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಳ್ಳಬೇಕಾದ 2 ಅತಿ ಮುಖ್ಯ ಕ್ರಮಗಳನ್ನು ತಮ್ಮ ಗಮನಕ್ಕೆ ತರುತ್ತಿದ್ದೇವೆ. ಒಂದು, ರಾಜ್ಯ ಸರ್ಕಾರ ಕೇಳುತ್ತಾರೆ, ಸತ್ಯದ ಸ್ವರೂಪ SIR ಅನ್ನು ಒಪ್ಪುವುದಿಲ್ಲ ಎಂದು ಕರ್ನಾಟಕ ಸರ್ಕಾರ ಘೋಷಿಸಬೇಕು. ತೀವ್ರ ಪರಿಷ್ಕರಣೆಯ ಪ್ರಕ್ರಿಯೆಯಲ್ಲಿ ಅತ್ಯಗತ್ಯ 5 ಮೂಲಭೂತ ಬದಲಾವಣೆಗಳನ್ನು ಮಾಡದಿದ್ದರೆ ಕರ್ನಾಟಕ ಸರ್ಕಾರ ಸಹಕರಿಸುವುದಿಲ್ಲ ಎಂದು ಸ್ಪಷ್ಟವಾಗಿ ECIಗೆ ತಿಳಿಸಬೇಕು. ಅತ್ಯಗತ್ಯ 5 ಬದಲಾವಣೆಗಳು. 1, ಲಾಜಿಕಲ್ ಡಿಸ್ಕರೆನ್ಸಿ ಎನ್ನುವ ಅತ್ಯಂತ ಅವೈಜ್ಞಾನಿಕ, ಅವಾಸ್ತವಿಕ, ಅಪಾರದರ್ಶಕ ಹಾಗೂ ದುರುದ್ದೇಶಪೂರಿತ ವಿಧಾನವನ್ನು ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಅಳವಡಿಸಬಾರದು. ಸ್ಪೆಲ್ಲಿಂಗ್, ದಿನಾಂಕ ಇಂತಹ ಕ್ಷುಲ್ಲಕ ವಿಚಾರಗಳನ್ನು ಇಟ್ಟುಕೊಂಡು ಮತದಾನದ ಹಕ್ಕಿನಿಂದ ಯಾರನ್ನೇ ಹೊರಗಿಡುವುದು ಅಕ್ಷಮ್ಯ ಅಪರಾಧ. 2, ಮತದಾರರ ಪಟ್ಟಿ ಎಂಬುದು ರಹಸ್ಯ ದಾಖಲೆಯಲ್ಲ, ಅದು ದೇಶದ ಮತದಾರರ ಮುಕ್ತ ಪಟ್ಟಿ. ಕರಡು ಪಟ್ಟಿ ತಯಾರಾದ ನಂತರ ಯಾರ ಮತವನ್ನಾದರೂ ಸುಲಭವಾಗಿ ಹುಡುಕಬಹುದಾದ ರೀತಿಯಲ್ಲಿ
ಪಾರದರ್ಶಕತೆ ಇರುವ ರೀತಿಯಲ್ಲಿ ಅದನ್ನು ಕಂಪ್ಯೂಟರ್ ರೀಡಬಲ್ ಫಾರ್ಮೆಟ್ ನಲ್ಲಿ ನೀಡಬೇಕು. ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸುವ ಮುನ್ನ ಚುನಾವಣಾ ಆಯೋಗದ ಮ್ಯಾನ್ಯುವಲ್ ನಲ್ಲಿ ಇರುವ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ವಾರ್ಡ್ ಪ್ರದೇಶಗಳಲ್ಲಿ ಆ ಭಾಗದ ಮತದಾರರ ಕರಡು ಪಟ್ಟಿಯನ್ನು ಬಹಿರಂಗವಾಗಿ ಪ್ರಕಟಿಸಿ ಸಾರ್ವಜನಿಕ ಪರಿಶೀಲನೆಗೆ ಒಳಪಡಿಸಿ ಮುಕ್ತವಾದ ರೀತಿಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ತಿದ್ದುಪಡಿಗಳನ್ನು ಮಾಡಬೇಕು. ನಾಲ್ಕನೇದು, ಈ ಪ್ರಕ್ರಿಯೆಯನ್ನು ಗಡಿಬಿಡಿಯಲ್ಲಿ ನಡೆಸಬಾರದು. ಕನಿಷ್ಠ 1 ವರ್ಷಗಳ ಅವಧಿ ನಿಗದಿ ಮಾಡಬೇಕು. ಮತದಾರರ ಪಟ್ಟಿಯ ಪರಿಶೀಲನೆ ನಡೆಸಿ ಕರಡು ಪಟ್ಟಿ ತಯಾರಿಸಲು, ಕರಡನ್ನು ಸಾರ್ವಜನಿಕ ಪರಿಶೀಲನೆಗೆ ಒಳಪಡಿಸಲು ಹಾಗೂ ಅಹವಾಲುಗಳನ್ನು ಸ್ವೀಕರಿಸಿ ಅಂತಿಮ ಪಟ್ಟಿ ತಯಾರಿಸಲು 6 ತಿಂಗಳ ಸಮಯ ಇರಬೇಕು. 5ನೇದು, ವಿವಾಹಿತ ಮಹಿಳೆಯರು, ವಲಸೆ ಕಾರ್ಮಿಕರು, ವಿದ್ಯಾರ್ಥಿಗಳು, ಅಲೆಮಾರಿಗಳು, ಆದಿವಾಸಿಗಳು, ದಲಿತರು ಮತ್ತು ಬಡ ಅಲ್ಪಸಂಖ್ಯಾತರು ಮುಂತಾದ ದಾಖಲೆಗಳ ಗಂಭೀರ ಸಮಸ್ಯೆ ಎದುರಿಸುತ್ತಿರುವ ಜನವರ್ಗಗಳು ಪ್ರಜಾತಾಂತ್ರಿಕ ಪ್ರಕ್ರಿಯೆಯಿಂದ ವಂಚಿತರಾಗದಂತೆ ಒಳಗೊಳ್ಳಲು ಅವರಿಗಾಗಿ ವಿಶೇಷ ಸರಳ ಕ್ರಮಗಳನ್ನು ರೂಪಿಸಬೇಕು. ಇದಿಷ್ಟು ನಮ್ಮ ಹಕ್ಕೊತ್ತಾಯಗಳು. ಇನ್ನು ತುಂಬಾ ವಿಚಾರಗಳಿವೆ. ಇದನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ. ಅದೇ ರೀತಿ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ಇದರಲ್ಲಿ ಮನವಿ ಪತ್ರ ಇದೆ. ಆಮೇಲೆ ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ಮನವಿ ಪತ್ರ ಇದೆ. ಇದನ್ನ ನೀವು ತಹಸೀಲ್ದಾರ್ ಮೂಲಕ ಇದನ್ನ ಕಳಿಸಬೇಕು. ಅದು ಆ ಸರ್ಕಾರಕ್ಕೆ ಮತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ, ರಾಜ್ಯ ಚುನಾವಣಾ ಆಯೋಗಕ್ಕೆ ಇದು ಮನವರಿಕೆ ಆಗಬೇಕು ಅಂತೇಳಿ ಈ ಮೂಲಕ ನಾವು ಬಯಸ್ತಾ ಇದ್ದೀವಿ. ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ.